ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ಐಟಮ್ಸ್ನ ಮಾಡ್ತಾಯಿದ್ದೀನಿ. ಈ ಸ್ನ್ಯಾಕ್ಸನ್ನು ನಾವು ಹೆಚ್ಚಾಗಿ ಹಬ್ಬದಲ್ಲಿ ಮಾಡ್ತೀವಿ. ಅದರಲ್ಲೂ ದೀಪಾವಳಿ, ಗಣೇಶ ಚತುರ್ಥಿ ಇಂಥ ಹಬ್ಬಗಳಲ್ಲಿ ನಾವು ಇದನ್ನು ಮಾಡ್ತೀವಿ. ಸ್ವೀಟ್ ಜೊತೆಗೆ ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಸ್ನ್ಯಾಕ್ಸ್ನ ಮಾಡ್ತೀವಿ. ಫ್ರೆಂಡ್ಸ್, ನಾನಿವತ್ತು ಮಾಡ್ತಾ ಇರುವಂಥ ಸ್ನ್ಯಾಕ್ಸ್ ಯಾವುದಂದರೆ ಚಕ್ಕುಲಿನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಕ್ಕುಲಿ ಮಾಡೋದಕ್ಕೆ 1 ಕಪ್ಪಷ್ಟು ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು 4 ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಒಂದು 2 ಸ್ಪೂನಷ್ಟು ಎಳ್ಳು, ಉಪ್ಪು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಜ್ವಾನನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಕೈಲಿ ತಿಕ್ಕಿ ಅದನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ನಾನಿಲ್ಲಿ ಬಿಸಿ ಮಾಡಿ ಇದನ್ನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಮತ್ತು ಅಥವಾ ಡಾಲ್ಡಾ ಯಾವುದನ್ನು ಬೇಕಾದರೂ ನೀವು ಹಾಕ್ಕೊಳ್ಬಹುದು. ತುಪ್ಪ ಹಾಕೋದ್ರಿಂದ ಬಹಳ ಕ್ರಿಸ್ಪಿಯಾಗಿ ಚಕ್ಕುಲಿ ಬರ್ತೈತಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಎಣ್ಣೆ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬಹುದು. ಇವಾಗಿದು ತುಪ್ಪ ಎಲ್ಲ ಬಿಸಿ ಆಯಿತು. ಹಿಟ್ಟಿಗೆ ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕಿ ನಾವು ಹಿಟ್ಟನ್ನು ಒಂದು ಹದದೊಳಗೆ ಇದನ್ನು ರೆಡಿ ಮಾಡಿಕೊಳ್ಬೇಕು. ಇವಾಗಿದು ರೆಡಿಯಾಗಿದೆ. ಸ್ವಲ್ಪ ತುಪ್ಪನ ಇದಕ್ಕೆ ನಾನು ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೆಂಪು ಖಾರ ಹಾಕ್ಕೊಳ್ಬೋದು ಅಥವಾ ಹಸಿ ಖಾರನ ಕೂಡ ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ ಕೆಂಪು ಖಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಭಾಳ ಹಿಟ್ಟು ಮಿದು ಕೂಡ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ಒಂದು ಹದದೊಳಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಭಾಳ ಮಿದು ಆದರೆ ಚಕ್ಕುಲಿ ಕೂಡ ಮಿದು ಆಗ್ತಾವೆ. ಸ್ವಲ್ಪ ಗಟ್ಟಿನೇ ಇರಬೇಕು. ಭಾಳ ಗಟ್ಟಿ ಆದರೂ ಒತ್ತೋದಕ್ಕೆ ಕಷ್ಟ ಆಗ್ತೈತಿ. ನಿಮ್ಮ ನೋಡಿಬಿಟ್ಟು ಒಂದೇ ಲೆಕ್ಕದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗಿದೆಲ್ಲ ಮಿಕ್ಸಿಂಗ್ ಆಯಿತು. ಆಮೇಲೆ ಈಗ ನಾವು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ನಾವು ಇದಕ್ಕೆ ಹಾಕಿ ನಾದ್ಕೊಳ್ಬೇಕು. ನಾದ್ಕೊಂಡು ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಇಲ್ಲ ಒಂದು ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗಿದ ನೀಟಾಗಿ ಮಿಕ್ಸ್ ಆಯಿತು. ನಾವಿಲ್ಲಿ ಚಕ್ಕುಲಿನ ಒತ್ಬಿಟ್ಟು ಮಾಡ್ಕೊಳ್ಬೋದು. ಇದೇ ಹಿಟ್ಟಲ್ಲಿ ನೀವು ಕೋಡ್ಬಳೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಚಕ್ಕುಲಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಎಲ್ಲನೂ ಒತ್ತಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರ ಮೇಲೆ ನಾವು ಚಕ್ಕುಲಿನೆಲ್ಲ ಹಾಕ್ಕೊಳ್ಬೇಕು. ಆಮೇಲೆ ತೆಗೆಯೋದಕ್ಕೆ ಕಷ್ಟ ಆಗೋದಿಲ್ಲ. ಸ್ವಲ್ಪ ತುಪ್ಪ ಜಾಸ್ತಿ ಕೂಡ ಆಗಬಾರ್ದು. ಯಾಕಂದರೆ ತುಪ್ಪ ಜಾಸ್ತಿ ಆದರೆ ಅದು ಎಲ್ಲ ತುಂಡಾಗ್ತೈತಿ, ಎಣ್ಣೆ ಒಳಗೆಲ್ಲ ಬಿಟ್ಕೊಂಡು ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಪ್ರಮಾಣನ ನೋಡಿಬಿಟ್ಟು ಹಾಕ್ಕೊಳ್ಬೇಕು. ಕ್ರಿಸ್ಪಿ ಆಗುತ್ತೆ ಅಂತ ಒಂದೊಂದು ಸಾರಿ ಜಾಸ್ತಿ ಹಾಕ್ಬಿಡ್ತೀವಿ. ಆವಾಗ ಅದು ಚಕ್ಕುಲಿ ಎಲ್ಲ ನೀಟಾಗಿ ಬರೋದಿಲ್ಲ. ಆಯಿಲ್ ಒಳಗಡೆ ಎಲ್ಲ ಒಡೆದು ಹೋಗ್ಬಿಡ್ತೈತಿ ಮತ್ತು ರೌಂಡ್ ಶೇಪ್ ಕೂಡ ಬರೋದಿಲ್ಲ. ಇವಾಗ ನಮ್ಮ ಚಕ್ಕುಲಿ ರೆಡಿ ಆಯಿತು ನೋಡಿ. ಇವಾಗ ನಾವು ಇದನ್ನು ಒಂದೊಂದಾಗಿ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಹಬ್ಬದಲ್ಲಿ ಈ ಥರ ನಾವು ಚಕ್ಕುಲಿ ಅದೆಲ್ಲ ಮಾಡಿಲ್ಲ ಅಂದರೆ ಅಷ್ಟು ಕರೆಕ್ಟಾಗಿ ಅನಿಸೋದಿಲ್ಲ. ಇವಾಗ ದೀಪಾವಳಿ ಹಬ್ಬಕ್ಕೆ ಅಂತಲೇ ಮಾಡ್ತಾ ಇರೋದು. ಅದರಲ್ಲೂ ಮಕ್ಕಳಿಗೆ 4 ದಿನ ರಜೆ ಇರೋದ್ರಿಂದ ಸ್ವೀಟ್ ಎಲ್ಲ ಯಾರೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಚಕ್ಕುಲಿ ಆದರೆ 1-2 ದಿನದಲ್ಲಿ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಇವಾಗ ಆಯಿಲಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಯಾವುದು ಕೂಡ ಇಲ್ಲಿ ಬಿಟ್ಕೊಂಡಿಲ್ಲ, ನೀಟಾಗಿ ಬಂತು. ಎಣ್ಣೆ ನೀಟಾಗಿ ಕಾದ್ಮೇಲೆ ನಾವು ಇಲ್ಲಿ ಚಕ್ಕುಲಿನ ಹಾಕ್ಕೊಳ್ಬೇಕು. ಅಂದರೆ ನೀಟಾಗಿ ಬರ್ತಾವೆ, ಇಲ್ಲ ಅಂದರೆ ಎಲ್ಲ ಒಡೆದೋಗ್ತಾವೆ. ನೀವಿಲ್ಲಿ ಬೇಕ್ರಿ ಸ್ಟೈಲಲ್ಲಿ ಬೇಕಂದರೆ ನೀವು ಉದ್ದುದ್ದವಾಗಿ ಮಾಡಿ ಕೂಡ ಇಟ್ಕೊಳ್ಬಹುದು. ನಾನಿಲ್ಲಿ ರೌಂಡ್ ಶೇಪಲ್ಲೇ ಮಾಡಿದ್ದೀನಿ. ಮುರಿದಿರೋದಾದರೆ ಮುರಿದಿದೆ ಅಂತ ಅಂತಾರೆ ಚಿಕ್ಕ ಮಕ್ಕಳು. ಅದಕ್ಕೋಸ್ಕರ ಸ್ವಲ್ಪ ರೌಂಡ್ ಶೇಪಲ್ಲಿದ್ದರೆ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಚಕ್ಕುಲಿ ಯಾವ ಥರ ರೆಡಿ ಆಯಿತು ಅಂತ ಭಾಳ ಕ್ರಿಸ್ಪಿಯಾಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್.